ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ, ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಈ ಅಡಿಕೆ ಗಿಡದ ಗಂಟುಗಳನ್ನು ಗಮನಿಸಿ ನೀವು, ಎಷ್ಟು ಒತ್ತೊತ್ತಾಗಿದೆ ಅಂತ. ಕಾರಣ ಏನಿರಬಹುದು ಸ್ನೇಹಿತರೆ? ಇದೇ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋ ನೋಡಿ. ಪಕ್ಕದ ಗಿಡವನ್ನು ತೋರಿಸ್ತೇನೆ. ಈ ಗಿಡದ ಗಂಟುಗಳನ್ನು ಗಮನಿಸಿ, ಬುಡದಿಂದ ಮೇಲಿನವರೆಗೆ ಗಮನಿಸಿ, ಎಷ್ಟು ಒತ್ತೊತ್ತಾಗಿದೆ ಅಂತ ನೋಡಿ. ಕಾರಣ ಏನಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿ ಅಂತರ, ಅಡಿಕೆ ಗಿಡಗಳಿಗೆ ನಾವು ಅಂತರ ಕೊಡುವುದು ಯಾಕೆ ಮುಖ್ಯ ಅಂತ ಈ ವಿಡಿಯೋದ ಸಾರಾಂಶ. ಸ್ನೇಹಿತರೆ, ಇಲ್ಲಿ ಒಂದು ಗಿಡದಿಂದ ಒಂದು ಗಿಡಕ್ಕೆ ನಾನು ತುಂಬ ಅಂತರ ಕೊಟ್ಟಿದ್ದೇನೆ. ಹಾಗಂತ ಹೇಳಿ ಬೇಕಾಬಿಟ್ಟು ಅಂತರ ಕೊಡುವುದಂತಲ್ಲ. ಇಲ್ಲಿ ಒಂದು ಗಿಡದಿಂದ ಒಂದು ಗಿಡಕ್ಕೆ 9 ಅಡಿ ಇದೆ ಸ್ನೇಹಿತರೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ. ಯಾಕೆ ಈ 9 ಅಡಿಯನ್ನು ಕೊಡಬೇಕಂತ ಹೇಳಿದರೆ ಇದೇ ಕಾರಣಕ್ಕೆ. ಒಂದು ಏನಂತ ಹೇಳಿದರೆ, ನಮ್ಮ ಅಡಿಕೆ ಗಿಡ 40-50 ವರ್ಷ ನಮಗೆ ಬಾಳಿಕೆ ಬರಬೇಕು. ಹೀಗೆ ಬಾಳಿಕೆ ಬರಬೇಕಾದ್ರೆ ಗಿಡದ ಈ ಗಂಟುಗಳ ಅಂತರ ಕೂಡ ಮುಖ್ಯ ಆಗಿರ್ತದೆ ಸ್ನೇಹಿತರೆ. ಹಾಗಾದರೆ ಅಡಿಕೆ ಗಿಡದ ಗಂಟುಗಳು ದೂರ ದೂರ ಹೋಗಲಿಕ್ಕೆ ಏನೆಲ್ಲ ಕಾರಣ? ಕೇವಲ ಅಂತರ ಮಾತ್ರ ಕಾರಣ ಅಂತ ಹೇಳಿದರೆ ಅಲ್ಲ ಸ್ನೇಹಿತರೆ. ಗಿಡಗಳ ಗಂಟುಗಳು ದೂರ ದೂರ ಇರಲಿಕ್ಕೆ ತಳಿಗಳ ವಿಷಯ ಕೂಡ ಇದೆ. ತಳಿಗಳು ಕೂಡ ಗಿಡದ ಗಂಟುಗಳ ಒಂದು ಎತ್ತರಕ್ಕೆ ಸಂಬಂಧಪಟ್ಟಿದೆ. ಆದ್ರೂ ಕೂಡ ಅಡಿಕೆ ಗಿಡದ ಗುಣವಿಶೇಷತೆ ಏನಂತ ಹೇಳಿದರೆ, ಅಡಿಕೆ ಗಿಡಗಳು 100% ಬಿಸಿಲನ್ನು ಕೇಳುವಂತಹ ಒಂದು ಗಿಡ. ಅಂದರೆ ಪ್ರತಿ ಗಿಡಗಳಿಗೂ 100% ಬಿಸಿಲು ಬೇಕು, ಎಲೆಗಳಿಗೆ 100% ಬಿಸಿಲು ಬೇಕು. ಹೀಗೆ ಬಿಸಿಲು ಬಿದ್ದರೆ ಅಡಿಕೆಯ ಗಂಟುಗಳು ಜಾಸ್ತಿ ಎತ್ತರ ಬೆಳೆಯುವುದಿಲ್ಲ, ಹತ್ತಿರವಾಗಿ ಇರ್ತದೆ. ಹೀಗೆ ಆದರೆ ಏನು ಲಾಭ ಅಂತ ಹೇಳಿದರೆ, ನಮಗೆ 40 ವರ್ಷದ ಗಿಡ ಕೂಡ 20 ವರ್ಷದಷ್ಟು ಎತ್ತರ ಬೆಳವಣಿಗೆ ಆಗಿರ್ತದೆ. ಅಡಿಕೆ ಗಿಡಗಳು ಜಾಸ್ತಿ ಎತ್ತರ ಬೆಳವಣಿಗೆ ಆಗದಿದ್ದರೆ ಏನು ಲಾಭ ಅಂತ ಹೇಳಿದರೆ, ನಮಗೆ ಮದ್ದು ಹೊಡಿಲಿಕ್ಕೆ, ಅಡಿಕೆ ಕೊಯ್ಲು ಮಾಡಲಿಕ್ಕೆ ಎಲ್ಲದಕ್ಕೂ ಸುಲಭ. ಅಷ್ಟೇ ಅಲ್ಲದೆ ನಿರಂತರವಾಗಿ 40-50 ವರ್ಷ ಕೂಡ ಜಾಸ್ತಿ ಎತ್ತರ ಬೆಳೆಯದೆ ನಮಗೆ ಒಂದೇ ರೀತಿ ಇಳುವರಿಯನ್ನು ಕೊಡುವ ಸಾಧ್ಯತೆಯೂ ಕೂಡ ಇರ್ತದೆ ಸ್ನೇಹಿತರೆ. ನೋಡಿ, ಈ ಅಡಿಕೆ ಗಿಡವನ್ನು ನೋಡಿ, ಇದರ ಗಂಟುಗಳನ್ನು ಗಮನಿಸಿ. ಇಲ್ಲಿ ವೈಜ್ಞಾನಿಕವಾಗಿ ಹೇಳುವುದಾದರೆ, ನಮ್ಮ ಅಡಿಕೆ ಸೋಗೆಯ ಎಲೆಗಳು ಒಂದಕ್ಕೆ ಒಂದು ತಾಗ್ತಾ ಇರಬಾರ್ದು, ಒಂದರ ಮೇಲೆ ಒಂದು ಕೂರಬಾರ್ದು. ನೋಡಿ ಇಲ್ಲಿ ಹೇಗಿದೆ ಅಂತ ನೋಡಿ, ಸೋಗೆಗಳನ್ನು ಗಮನಿಸಿ. ಸಂಪೂರ್ಣವಾಗಿ ಒಂದರ ಎಲೆ ಇನ್ನೊಂದಕ್ಕೆ ಕೇವಲ ಟಚ್ ಆಗ್ತಾ ಇದೆ ಮಾತ್ರ. ನೋಡಿ, ಒಂದರ ಮೇಲೆ ಒಂದು ಕೂತಿಲ್ಲ. ಯಾವಾಗ ಅಡಿಕೆ ಸೋಗೆ ಒಂದರ ಮೇಲೆ ಒಂದು ನಿಂತಿದೆ, ಆಗ ಅಡಿಕೆಯ ಸೋಗೆಗಳಿಗೆ ಬಿಸಿಲಿನ ಪ್ರಮಾಣ ಕಮ್ಮಿ ಆಗ್ತದೆ ಸ್ನೇಹಿತರೆ. ಅಡಿಕೆ ಗಿಡದ ಗಂಟುಗಳು ಉದ್ದವಾಗಿ ಬೆಳೆಯಲಿಕ್ಕೆ ಪ್ರಾರಂಭ ಆಗ್ತದೆ. ಇದಕ್ಕೆ ನಾನು ನೇರವಾಗಿ ನಿಮಗೆ ಇನ್ನೊಂದು ತೋಟ ತೋರಿಸ್ತೇನೆ, ಬನ್ನಿ ನೋಡಿ ಸ್ನೇಹಿತರೆ. ನಾನೀಗ ಒಂದು ತೋಟದಲ್ಲಿದ್ದೇನೆ. ಇಲ್ಲಿ ನೀವು ಗಮನಿಸಬೇಕಾದ್ದು ಏನಂತ ಹೇಳಿದರೆ, ನಿಮಗೆ ಒತ್ತೊತ್ತಾಗಿ ಅಡಿಕೆ ಗಿಡಗಳು ಕಾಣಲಿಕ್ಕೆ ಸಿಗ್ಬೋದು. ಇಲ್ಲಿ ನೀವು ಗಮನಿಸಬೇಕು. ನಾವು ಅಡಿಕೆ ಗಿಡಗಳನ್ನು ಹತ್ತಿರ ನೆಟ್ಟರೆ ಏನಾಗ್ತದೆ ಅಂತ ನಿಮಗೆ ಇಲ್ಲಿ ಸ್ಪಷ್ಟವಾಗಿ ನಾನು ತೋರಿಸ್ತೇನೆ. ಒಂದು ಗಿಡದಿಂದ ಒಂದು ಗಿಡಕ್ಕೆ 3-4 ಅಡಿ ಅಂತರ ಇದೆ ಅಷ್ಟೇ. ನೋಡಿ, ಈ ಗಿಡದ ಗಂಟನ್ನು ಗಮನಿಸಿ, ಒಂದೊಂದು ಅಡಿಗಿಂತ ಹೆಚ್ಚಾಗಿದೆ. ಇದು ಕೇವಲ 3 ವರ್ಷದ ಗಿಡ ಸ್ನೇಹಿತರೆ. ನೋಡಿ, ಕಣ್ಣಿಗೆ ಎಟುಕದಷ್ಟು ಎತ್ತರ ಬೆಳವಣಿಗೆ ಆಗಿದೆ. ಕಾರಣ ಏನು? ಇದು ಒಂದೇ ಗಿಡ ಅಂತಲ್ಲ. ನೋಡಿ, ಈ ಗಿಡ ಗಮನಿಸಿ. ನೋಡಿ, ಇಲ್ಲಿ ಒಂದು ಹತ್ತಿರ 2 ಗಿಡ ಇದೆ. ನೀವು ಹಿಂದಿನ ಗಿಡದ ಅಂತರವನ್ನು ಈಗಿನ ಗಿಡದ ಅಂತರವನ್ನು ಗಮನಿಸ್ಬೋದು. ಇದು ಮೊದಲು ನೆಟ್ಟ ಗಿಡ. ನೋಡಿ, ಇದರ ಗಂಟುಗಳ ಅಂತರ ಇಲ್ಲಿದೆ. ಆದರೆ ಅದರ ಪಕ್ಕದಲ್ಲಿ ಬಂದ ಗಿಡದ ಅಂತರ ನೋಡಿ, ನನಗೆ ಕೈಗೆ ಸಿಗುವುದಿಲ್ಲ. ನೋಡಿ, ನೇರವಾಗಿ ಕಾಣ್ಬೋದು. ಯಾಕೆ ಹೀಗೆ ಅಂತ ಹೇಳಿದರೆ, ನೆರಳು. ನೋಡಿ, ಯಾವುದೇ ಕಾರಣಕ್ಕೂ ಒತ್ತೊತ್ತಾಗಿ ಗಿಡಗಳು ಬಂದರೆ ಗಿಡದ ಬೆಳವಣಿಗೆ ಉದ್ದವಾಗಿಯೇ ಇರ್ತದೆ. ನಮಗೆ ಇಳುವರಿ ಅಂತೂ ಖಂಡಿತ ಪಕ್ಕ ಬರುವುದಿಲ್ಲ. ಅಷ್ಟೇ ಅಲ್ಲದೆ ಉತ್ತಮ ಗುಣಮಟ್ಟದಲ್ಲಿ ಕೂಡ ಇರುವುದಿಲ್ಲ. ಇನ್ನೊಂದು ಮುಖ್ಯ ಕಾರಣ ಏನಂತ ಹೇಳಿದರೆ ಸ್ನೇಹಿತರೆ, ಇಲ್ಲಿ ನೋಡಿ, ನಾನು 4 ಅಡಿಕೆ ಗಿಡದ ಮಧ್ಯದಲ್ಲಿ ಒಂದು ಬಾಳೆ ಗಿಡ ಹಾಕಿದ್ದೇನೆ. ನೋಡಿ, ನಾವು ಎಲ್ಲಿಯಾದರೂ ಅಡಿಕೆ ಗಿಡವನ್ನು 8 ಅಡಿಗೆ ಒಂದರಂತೆ ಅಥವಾ 7 ಅಡಿಗೆ ಒಂದರಂತೆ ಅಥವಾ 6 ಅಡಿಗೆ ಒಂದರಂತೆ ಹಾಕಿದರೆ ಏನಾಗ್ತದೆ ಅಂತ ಹೇಳಿದರೆ, ಅಡಿಕೆ ಗಿಡದ ಬೆಳವಣಿಗೆ ಉದ್ದ ಗಂಟು ಬರ್ತದೆ ಒಂದು ರೀತಿ. ಆದರೆ ನಮಗೆ ಯಾವಾಗಲೂ ಎಡೆ ಕೃಷಿ ಮಾಡಲಿಕ್ಕೆ ತುಂಬ ಸಮಸ್ಯೆ ಆಗ್ತದೆ ಸ್ನೇಹಿತರೆ. ನೋಡಿ, ಇಲ್ಲಿ ಎಡೆ ಕೃಷಿ ಮಾಡಲಿಕ್ಕೂ ನಾನು ಎಷ್ಟು ಜಾಗ ಇದೆ ಅಂತ ಹೇಳಿದರೆ, ಒಂದು ಅಡಿಕೆ ಗಿಡಗಿಂತ ಇನ್ನೊಂದು ಅಡಿಕೆ ಗಿಡ ಎಷ್ಟು ದೂರದಲ್ಲಿದೆ ಅಂತ ಹೇಳಿದರೆ ಯಶಸ್ವಿಯಾಗಿ ಒಂದು ಎಡೆ ಕೃಷಿಯನ್ನು ಮಾಡಲಿಕ್ಕೆ ಆಗ್ತದೆ. ಅದು ಬಾಳೆ ಇರಬಹುದು ಅಥವಾ ಕಾಫಿ ಇರ್ಬೋದು, ಕೊಕ್ಕೋ ಇರಬಹುದು. ಯಾವುದೇ ಎಡೆ ಕೃಷಿ ಮಾಡುವುದಾದರೂ ಕೂಡ
ಅಂತರ ಅಡಿಕೆ ಗಿಡದ ಅಂತರ 9 ಅಡಿ 9 ಅಡಿ ಇದ್ದರೆ ನಮಗೆ ವೈಜ್ಞಾನಿಕವಾಗಿ ಎಡೆ ಕೃಷಿ ಮಾಡಲಿಕ್ಕೆ ಸರಿಯಾಗಿರ್ತದೆ ಸ್ನೇಹಿತರೆ. ಇಲ್ಲದಿದ್ದರೆ ನಮಗೆ ಎಲ್ಲವೂ ಎಡವಟ್ಟಿ. ಎಷ್ಟು ನಷ್ಟ ಅಂತ ಹೇಳಿದರೆ, ಕೆಲವರು ಯಾಕೆ ಹತ್ತಿರ ಆಗ್ತಾರೆ ಅಂತ ಹೇಳಿದರೆ ಗಿಡಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಲಿಕ್ಕೆ, ಅದೊಂದು ಮಾತ್ರ ಅವರಿಗೆ ಲಾಭ ಅಂತ ಅವರು ಅಂದ್ಕೊಂಡದ್ದು. ನಾವು ನಿಜವಾಗಿ ಕೃಷಿಕರಿಗೆ ಗೊತ್ತಿಲ್ಲ ಸ್ನೇಹಿತರೆ, ಅಡಿಕೆ ಗಿಡಗಳ ಸಂಖ್ಯೆ ಹೆಚ್ಚಾಗಿ ನಮಗೆ ಏನು ಲಾಭ ಇಲ್ಲ, ನಮಗೆ ಇಳುವರಿ ಬರಬೇಕದು ಮುಖ್ಯ. ನೋಡಿ ಈ ಗಿಡದ ಗಂಟುಗಳನ್ನು ಗಮನಿಸಿ, ಎಷ್ಟು ಹತ್ತಿರ ಆಗಿದೆ ಅಂತ ನೋಡಿ, ಇಳುವರಿಯನ್ನು ನೀವು ಗಮನಿಸಿ. ಅಂದರೆ ಇಲ್ಲಿ ಮುಖ್ಯವಾಗಿ ಅಡಿಕೆ ಕೃಷಿಕರು ಯಾಕೆ ಹತ್ತಿರ ಅಡಿಕೆ ಗಿಡ ನೆಡ್ತಾರೆ ಅಂತ ಹೇಳಿದರೆ, 1 ಎಕರೆಯಲ್ಲಿ ಅಡಿಕೆ ಗಿಡವನ್ನು ಕೂರಿಸುವ ಪ್ರಮಾಣ ಜಾಸ್ತಿ ಕೂತ್ಕೊಳ್ತದೆ ಅಂತ. ಅಂದರೆ 400 ಕೂರಿಸುವಲ್ಲಿ 500 ಗಿಡ ಬರ್ತದೆ, ನಮಗೆ ಜಾಸ್ತಿ ಇಳುವರಿ ಬರ್ತದೆ ಅಂತ ಅವರ ಲೆಕ್ಕಾಚಾರ. ಸಾಧ್ಯನೇ ಇಲ್ಲ ಸ್ನೇಹಿತರೆ. ಅಡಿಕೆ ಕೃಷಿಯಲ್ಲಿ ನೀವು ಎಷ್ಟು ದೂರ ನೆಟ್ಟರೆ ಅಷ್ಟು ನಮಗೆ ಅಡಿಕೆ ಗಿಡದ ಗುಣಮಟ್ಟ ಉತ್ತಮವಾಗಿರ್ತದೆ. ಅಷ್ಟೇ ಅಲ್ಲದೆ ಇಳುವರಿಯ ಪ್ರಮಾಣ, ಇಳುವರಿ ಖಂಡಿತವಾಗಲೂ ಬಿತ್ತನೆ ಬೀಜದ ಮೇಲೇ ಅವಲಂಬಿತವಾಗಿರ್ತದೆ. ಅಷ್ಟೇ ಅಲ್ಲದೆ ಅಡಿಕೆ ಗಿಡದ ಗಂಟುಗಳು ಹತ್ತಿರ ಇದ್ದಷ್ಟು ಇಳುವರಿ ಸ್ವಲ್ಪ ಪ್ರಮಾಣ ಹೆಚ್ಚಿರ್ತದೆ. ಅಂದರೆ ಬೇಗನೆ ಅಡಿಕೆ ಗಿಡವನ್ನು ಕಡಿಯುವ ಹಂತಕ್ಕೆ ತಲುಪುವುದಿಲ್ಲ. ನಾನು ತುಂಬ ಕಡೆ ನೋಡಿದ್ದೇನೆ, 10 ವರ್ಷ ಆಗುವಾಗಲೇ ಕಣ್ಣಿಗೆ ಎಟುಕದಷ್ಟು ದೂರ ಇರ್ತದೆ ಸ್ನೇಹಿತರೆ ಅಡಿಕೆ ಗಿಡದ ಮರ, ಅಷ್ಟು ಎತ್ತರ ಬೆಳೆದಿರ್ತದೆ. ಆಮೇಲೆ ಒಂದು 10-20 ವರ್ಷ ಆಗುವಾಗ ಕಡಿಯುವ ಹಂತಕ್ಕೆ, ನನ್ನ ಸ್ನೇಹಿತರ ತೋಟಗಳಿದೆ ಸ್ನೇಹಿತರೆ, ಕೇವಲ 20 ವರ್ಷ ಆದಂತಹ ತೋಟವನ್ನು ಕಡಿಯುವ ಹಂತಕ್ಕೆ ಬಂದಿದ್ದಾರೆ ಅವರು. ಯಾಕಂತ ಹೇಳಿದರೆ ಅದರ ಇಳುವರಿ ಕಮ್ಮಿ ಆಗ್ತಾ ಬಂದಿದೆ. ಅಡಿಕೆ ಗಿಡ ಎತ್ತರ ಬೆಳೆದಷ್ಟು ಇಳುವರಿಯ ಪ್ರಮಾಣ ಕಮ್ಮಿ ಆಗ್ತಲೇ ಬರ್ತದೆ ಸ್ನೇಹಿತರೆ. ಅಡಿಕೆ ಗಿಡದಲ್ಲಿ ಅಂತರ, ಗಿಡಗಳ ಅಂತರ, ದಾಯ ಅಂತ ಹೇಳ್ತಾರೆ ಕೆಲವರು, ಎಷ್ಟು ಮುಖ್ಯ ಅಂತ ಹೇಳಿದರೆ 9 ಅಡಿ 9 ಅಡಿ ನೆಡುವುದು ಒಂದು ವೈಜ್ಞಾನಿಕ ಅಂತರ. ಅದನ್ನು ಬಿಟ್ಟು ಮನಸ್ಸಿಗೆ ಬಂದಾಗೆ 7 ಅಡಿ 8 ಅಡಿ 6 ಅಡಿ ಹೀಗೆ ನೆಡ್ತಾ ಬಂದರೆ ಎಲ್ಲ ವಿಷಯದಲ್ಲೂ ಸಮಸ್ಯೆ ಬರ್ತದೆ. ಅಂದರೆ ಗಿಡದ ಇಳುವರಿಯಲ್ಲಿ ಸಮಸ್ಯೆ ಬರ್ತದೆ, ಅಂತರ್ ಬೆಳೆ ಮಾಡಲಿಕ್ಕೆ ಸಮಸ್ಯೆ ಬರ್ತದೆ, ಬೇರೆಲ್ಲ ವಿಷಯಗಳಿಂದಲೂ ಸಮಸ್ಯೆ ಬರ್ತದೆ. ಹಾಗಾಗಿ ಸರಿಯಾದ ಒಂದು ಅಳತೆ ಅಂತ ಹೇಳಿದರೆ 9x9 9 ನೆಡುವುದು. ಸ್ನೇಹಿತರೆ, ಈ ಕೃಷಿ ವಿಷಯ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.